ಕೊರೋನಾ ಹೆಮ್ಮಾರಿ ಕಾಯಿಲೆ ಹಬ್ಬಿದ್ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಲಾಕ್ಡೌನ್ ಆದೇಶ ಮಾಡಿ 16 ದಿನಗಳೇ ಕಳೆದು ಹೋಗಿವೆ. ಆದರೂ ಕೂಡ ಮಹಾರಾಷ್ಟ್ರದಿಂದ ಕರ್ನಾಟಕದವರೆಗೆ ಕಳ್ಳ ಮಾರ್ಗಗಳಿಂದ ಕಾಲ್ನಡಿಗೆ ಮುಖಾಂತರ ಕೂಲಿ ಕಾರ್ಮಿಕರು ಈಗಲೂ ಬರುತ್ತಿರೋದು ಕಂಡು ಬರ್ತಾ ಇದೆ. ಶುಕ್ರವಾರದಂದು ಪಂಡ್ರಪುರ ಸುಕ್ಷೇತ್ರದಿಂದ 5 ದಿನ ಕಾಲ್ನಡಿಗೆ ಮುಖಾಂತರ ಕಾಗವಾಡ ತಾಲೂಕಿನ ಶೇಡ್ಬಾಳ್ ಸ್ಟೇಷನ್ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರು ಅಲ್ಲಿಯ ಕರವೇ ಕಾರ್ಯಕರ್ತರ ಕೈಯಲ್ಲಿ ಸಿಕ್ಕಿಬಿದ್ರು. ಇನ್ನು ಕಾರವಾರ ಜಿಲ್ಲೆ ಹಲ್ಯಾಳ ತಾಲೂಕಿನ ಗ್ರಾಮದ ಈ 4 ಯುವಕರು ಪಂಡ್ರಾಪುರದಲ್ಲಿ ಕೂಲಿ ಕಾರ್ಮಿಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಲಾಕ್ಡೌನ್ ನಂತರ ಅಲ್ಲಿಯ ಕಂಪನಿಯ ಪ್ರಮುಖರು ಇಲ್ಲಿಂದ ಹೋಗಲು ತಗಾದಿಯನ್ನ ಪ್ರಾರಂಭಿಸಿದ್ರು. ಅದಕ್ಕೆ ಬೇಸತ್ತು 5 ದಿನಗಳಿಂದ ಪಂಡ್ರಾಪುರದಿಂದ ಸುಮಾರು 300 ಕಿಲೋಮೀಟರ್ ಅಂತರದಲ್ಲಿ ಮುಖ್ಯ ರಸ್ತೆಯನ್ನ ಬಿಟ್ಟು ಅಡ್ಡ ಮಾರ್ಗಗಳಿಂದ ಅಧಿಕಾರಿಗಳ ಒಂದು ಕಣ್ಣನ್ನ ತಪ್ಪಿಸಿ ಮಿರಜ್ವರೆಗೆ ಬಂದು ಮಿರಜ್ದಿಂದ ರೈಲ್ವೆ ಮಾರ್ಗವಾಗಿ ಶೇಡ್ಬಾಳ್ ಸ್ಟೇಷನ್ ವರೆಗೆ ಬಂದಾಗ ಅಲ್ಲಿಯ ಕರ್ವೆ ಕಾರ್ಯಕರ್ತರಾದ ಪ್ರವೀಣ್ ಪಾಟೀಲ್, ಪೋಪಟ್ ಕವಟಗೆ, ಫಾರೂಕ್ ಅಲಾಸ್ಕರ್, ವಿಠಲ್ ಚೋಳಕೆ, ಕುಮಾರ್ ಚೋಳಕೆ ಅವರು ತಡೆದು ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಗವಾಡ ತಹಶೀಲ್ದಾರ್ ಪ್ರಮೀಳಾ ದೇಶಪಾಂಡೆ, ಪಿಎಸ್ಐ ಹನುಮಂತ ಶಿರಹಟ್ಟಿ ಅವರ ಮಾರ್ಗದರ್ಶನದಲ್ಲಿ ಕಂದಾಯ ನಿರೀಕ್ಷಕ ಎಸ್ಪಿ ಮುಲ್ಲಾ, ರೈಲ್ವೆ ಪೊಲೀಸ್ ಎನ್ಎಂ ಮರಡಿ, ಜಿಎಂ ಕಟ್ಟಿಮನಿ, ಆರ್ಪಿಎಫ್ ಅಬ್ದುಲ್ ಹಬಾಬ್, ಸಂತೋಷ್ ಸಂಗೋಟೆ ಮುಂತಾದವರು ಯುವಕರನ್ನ ವಾಹನಗಳ ಮುಖಾಂತರ ಕಾಗವಾಡದ ವಸತಿ ನಿಲಯಕ್ಕೆ ಅವರನ್ನ ರವಾನಿಸಿದ್ರು.